ರೀ ನಿಜವಾಗಿ ಇದು ಆದಿಶಕ್ತಿಯ ಅವತಾರ. ಇವಳು ಜಗನ್ಮಾತೆ. ಈ ಜಗನ್ಮಾತೆ ಏನು ಮಾಡ್ತಾರೆ ಸರ್, ಯಾಕೆ ವಿಶೇಷತೆ ಅಂತಂದ್ರೆ ರೀ, ಒಮ್ಮೆ ಸೃಷ್ಟಿಕರ್ತರ ಅಂತ ಈ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನೀಗಲಾರದಂಥ ಕಾರ್ಯಗಳಂದರೆ ಈ ದೇವಿ ಮಾಡ್ತಾಳೆ. ಹೆಂಗೆ ಅಂತಂದ್ರೆ ಸರ್, ಈಗ ನೋಡ್ರಿ ದೇವಿಗೆ ಇವು 3 ಮಂದಿ ಇರ್ತಾರಲ್ಲ, ಇವರಷ್ಟು ತಮ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ. ದೇವಿ ರೂಪವನ್ನು ನೋಡಿದ್ರೆ ನಿಮಗೆ ಏನಾಗತ್ತೆ ಗೊತ್ತಾ ಸರ್, ಅಲ್ಲಿ ಶಂಖ ಚಕ್ರ ರೀ, ಮುಂದೆ ತ್ರಿಶೂಲ, ಡಮರ, ಗದ ಅಂದರೆ ಇವ್ರು ಏನು ತಮ್ಮೆಲ್ಲ ಶಕ್ತಿಯನ್ನು ಅಂದರೆ ಅಸ್ತ್ರಗಳನ್ನೆಲ್ಲ ದೇವಿಗೆ ಕೊಟ್ಟದ್ದು ನೋಡ್ತದೆ. ದೇವಿಯ ಒಂದು ಮೂರ್ತಿ ಭವ್ಯ ಅನಿಸ್ತದೆ ರೀ. ಸರಿ, ಅಂತ ಜಗನ್ಮಾತೆ. ಈಗ ಗೋಕಾಕದ ಮಟ್ಟಿಗೆ ಬಂದಾಗ ನಾವು ರೀ ಇಲ್ಲೇ 2 ದೇವತೆಗಳನ್ನ ಲಕ್ಷ್ಮಿಯರನ್ನೋ ಲಕ್ಕವನನ್ನೋ ನಾವು ಇಲ್ಲೇ 2 ತೇರುಗಳನ್ನ ಮಾಡಿ ಹೇಳಿದ್ವಿ. ಈ 2 ತೇರುಗಳು ಯಾಕೆ ಅದು 2 ತೇಕನ್ಸ 2 ಊರು ರೀ, 2 ತೇರು ಆದ್ರೆ ಮೊದಲಿನಿಂದ ಬಂದದ. ಈಗೇನೈತ್ರಿ ಅದು ಜಂಟಿಯಾಗಿ ಮಾಡ್ತಾ ಇದ್ರಿ. ಅದು ಮೊದಲು ಜಂಟಿಯಾಗಿ ಬಂದಿದ್ದು, ಆರಂಭ ಜಂಟಿಯಾಗಿ. ಆಗ ಅದು ಅಲ್ಲಿ ನೆಲಕಟ್ಟಿಗೆ ಅಂತ ಊರನೇ ಇರಲಿಲ್ಲ ರೀ. ಆ ಒಂದು ಊರು ಸುಮ್ಮ ಹೆಸರಿಗೆ ಅಂತ ಇದೈತೆ ಅಷ್ಟೇ ರೀ. ಅದೇನು ದನಗಳನ್ನು ಕಾಯುವಂಥ ಒಂಥರ ಪ್ರದೇಶ, ನಿರ್ಜನ ಪ್ರದೇಶ ಇದ್ದಂಗಿತ್ತು ರೀ. ಆದರೂ ಆ ದೇವಿಯ ಒಂದು ಇದನ್ನು ಹಿಡ್ಕೊಂಡ್ರಿ ನಮ್ಮ ಎಷ್ಟನೇ ತಾರೀಕು ಹೊರಗೆ ಇದೆ ರೀ ಇದು ಸರ್. ಇದು ಸೋಮವಾರ ಆಷಾಢ ಶುದ್ಧ 5 ಅಂದರೆ 30 ಜೂನ್ 2025 ಮಂಗಳವಾರ ರೀ. ಆಷಾಢ ಶುದ್ಧ 13 ದಿನಾಂಕ 18 ಜುಲೈ 2025 ಸುಮಾರು 9 ದಿವಸಗಳ ಪರ್ಯಂತರವಾಗಿ ಸರ ಈ ಗ್ರಾಮ ದೇವತೆಯರ ಜಾತ್ರೆ ವಿಜೃಂಭಣೆಯನ್ನು ನಡೀತಾ ಇದೆ. ಯಾವ ದಿನ ಏನೇನೋ ಆಚರಣೆ ಆಗ್ತದೆ? ಹಾಂ ಸರ್, ಇಲ್ಲಿ ಸರ ಒಂದೊಂದು ದಿವಸಕ್ಕೆ ವಿಶೇಷವಾದಂಥ ಒಂದು ಪ್ರಾಧಾನ್ಯತೆಯನ್ನು ಬರ್ತದೆ ರೀ. ಯಾಕಂದ್ರೆ ಮೊದಲೇನು ಸರಿ ಬಣಗಾರ ಓಣಿಗೆ ದೇವಿಯರನ್ನ ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಮತ್ತೊಮ್ಮೆ ಅವ್ರಿಗೆ ಬಣ್ಣ ಕೊಡ್ಕೊಂತಾರಲ್ಲ, ಜನಗಾರ ಮನೆಯಿಂದ ತರ್ತಾರೆ ರೀ. ಆವಾಗಿನಂದ್ರೆ ಇದು ನಿಜವಾಗಿಯೂ ಸರ ನಮ್ಮ ಜನರಲ್ಲಿದ್ದಾರೆ ಜಾತ್ರೆಯ ಒಂದು ತಯಾರಿ ನಡೆದು ಬಿಡ್ತೈತೆ. ತಮ್ಮ ಮನೆಗಳನ್ನು ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡ್ಕೋದ್ರಿ, ಅದನ್ನೆಲ್ಲ ಮಾಡಿಕೊಂಡ ನಂತರ ಏನು ದೇವಿಯನ್ನು ಬಣಗಾರ ಅದು ಜನಗಾರ ಮನೆಯಿಂದ ಇದೆ, ಕುರುವಾರಪೇಟೆ ಜನಗಾರ ಮನೆಯಿಂದ ತರುವುದು ಅಂತ ಹೇಳ್ತಾರೆ. ಅದೊಂದು ಸಂಭ್ರಮ ಸರ್. ದ್ಯಾಮವನ್ನು ಜನಗಾರ ಮನೆ ಅಂದರೆ ಯಾವತ್ತಂದ್ರೆ ಸೋಮವಾರ ದಿವಸ ರೀ, 30ನೇ ತಾರೀಕು ಜೂನ್ 4 ಗಂಟೆಗೆ ಉತ್ಸವದಿಂದ ತಗೊಂಡು ಬಂದು ಅಂಬಿಗೇರ ಓಣಿ ಅಂತ ಬರ್ತಲ್ರಿ, ಅಂಬಿಗೇರ ಓಣಿಯೊಳಗೆ ಪ್ರತಿ ಪದ್ಧತಿ ಪ್ರಕಾರ ಅಲ್ಲಿ ಕುಂಡ್ರಿಸ್ತಾರೆ ಸರ್. ಕುಂಡ್ರಿಸಿದ ನಂತರ ಏನು ಮಾಡ್ತಾರೆ ರೀ, ದೇವಿಗೆ ಭಕ್ತರಲ್ಲ ಸರ್, ದೇವಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದೊಂದು ಸಂಪ್ರದಾಯ. ಸುಮಂಗಲೆಯರು ಎಲ್ಲ ಬಂದ್ರಿ ಉಡಿ ತುಂಬಿರಿ ದೇವಿಗೆ ಬೇಡ್ಕೋತಾರೆ. ಅದು ಅಲ್ಲಿ ಪ್ರಾರಂಭ ಆಗ್ತದೆ ಸರ್. ಆವಾಗ ಏನಂತಂದ್ರೆ ಸರ್ ವಿಶೇಷವಾದಂಥ ಒಂದು ಅಲಂಕಾರವನ್ನು ಮಾಡ್ತಾರೆ. ದೇವಿ ಬಂದಂತೆ ಸಂತೋಷದಿಂದ ನಮ್ಮ ಮಲ್ಲಿಕಾರ್ಜುನ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಮದ್ದನ್ನು ಹಾರಿಸ್ತಾರೆ ಸರ್. ಅಂದ್ರೆ ಸಂಭ್ರಮಿಸ್ತಾರೆ. ಅಂತ ದೇವಿಯ ಒಂದು ಆರಾಧನೆ